ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದು ವಿಡಿಯೋ ಮಾಡ್ತಾ ಇರೋದು DHI ವಿದ್ಯಾರ್ಥಿಗಳಿಗೋಸ್ಕರ. DHI ವಿದ್ಯಾರ್ಥಿಗಳಿಗೋಸ್ಕರ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಒಂದು ಸಂಘದ ವತಿಯಿಂದ ಕರೆ ನೀಡಿರುವಂಥದ್ದು ನಾಳೆಯಿಂದ ಬೆಂಗಳೂರಿನಲ್ಲಿ, ಅಂದರೆ 8/8/2024 ಬೆಂಗಳೂರಿನಲ್ಲಿ ಇವಾಗ 8 ವರ್ಷಗಳಿಂದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ, ಅವುಗಳನ್ನು ಭರ್ತಿ ಮಾಡಿ ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆತ್ಮೀಯರೇ, ಈ ಮೂಲಕ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗಾಕಾಂಕ್ಷಿಗಳಿಗೆ ತಿಳಿಸುವುದೇನೆಂದರೆ, ದಿನಾಂಕ 8/8/2024 ಬೆಳಗ್ಗೆ 7 ಗಂಟೆಗೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ, ಅಂದರೆ ಬೆಂಗಳೂರು, ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗ ಆಕಾಂಕ್ಷಿಗಳ ಸಂಘದ ವತಿಯಿಂದ ಆರೋಗ್ಯ ಇಲಾಖೆ ಸುಮಾರು 8 ವರ್ಷಗಳಿಂದ ಖಾಲಿ ಇರುವ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದು, ನಮ್ಮ ಕಷ್ಟಗಳನ್ನು ತಿಳಿಸಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮತ್ತು ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರದ ಗಮನ ಸೆಳೆಯಲು ನಿರ್ಧರಿಸಿದೆ. ಇದು ನಮ್ಮ ಕೊನೆಯ ಪ್ರಯತ್ನವಾಗಿದ್ದು, ಇದರಿಂದ ರಾಜ್ಯದ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳು ಹಾಜರಾಗಿ ನಮ್ಮ ಒಗ್ಗಟ್ಟು ಪ್ರದರ್ಶಿಸಿ ಕಾರ್ಯಪ್ರವೃತ್ತಿಯರಾಗಲು ಈ ಮೂಲಕ ಕೋರಲಾಗಿದೆ. ಇದನ್ನು ಕೋರಿರುವವರು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದ ಅಧ್ಯಕ್ಷರು. ವಿಶೇಷವಾದಂಥ ಒಂದು ಸೂಚನೆ ಇದೆ ಅಂದರೆ, ಎಲ್ಲರೂ ಕಡ್ಡಾಯವಾಗಿ ಅಫ್ರಾನ್ಗಳನ್ನು ಧರಿಸಬೇಕು, ಹಾಗೂ ಹಸಿರು ಶಾಲು ಮತ್ತು ತಮ್ಮ ಅವಶ್ಯಕ ವಸ್ತುಗಳನ್ನು ತರುವುದು. ಸ್ಥಳ: ಸ್ವಾತಂತ್ರ್ಯ ಉದ್ಯಾನವನ, ಬೆಂಗಳೂರು, ಫ್ರೀಡಮ್ ಪಾರ್ಕ್, ಬೆಂಗಳೂರು. ಬೆಳಗ್ಗೆ 7 ಗಂಟೆಯಿಂದ ನಾಳೆಯಿಂದ ಆರಂಭವಾಗುತ್ತೆ. ಈ ಒಂದು ಕರೆಯನ್ನು ನೀಡಿರುವವರು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘ. ಯಾರೆಲ್ಲ DHI ವಿದ್ಯಾರ್ಥಿಗಳಿದ್ದೀರಿ, DHI ಬೆಂಗಳೂರು, ಸ್ಪೆಷಲಿ ಬೆಂಗಳೂರು ಒಂದು ಪ್ಲೇಸ್ದಲ್ಲಿರುವಂತಹ ಯಾರು ಮೊದಲನೇ ವರ್ಷದಲ್ಲಿ, 2ನೇ ವರ್ಷದಲ್ಲಿ, 3ನೇ ವರ್ಷದಲ್ಲಿ DHI ಕೋರ್ಸ್ಗಳನ್ನು ತೊಗೊಂಡಿದ್ದೀರಿ, ಅಟ್ಲೀಸ್ಟ್ ಅವರುಗಳು ಕಾಲೇಜ್ ಮುಗಿದ ಮೇಲೆ ಮಧ್ಯಾಹ್ನದ ವೇಳೆ ಅಟ್ಲೀಸ್ಟ್ 12 ಗಂಟೆಯಿಂದ ಸಂಜೆ 4:30 ತನಕ ಆದರೂ ಹೋಗಿ ನೀವು ಇಲ್ಲಿ ಈ ಒಂದು ಸಂಘದವರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇದು ನಿಮ್ಮ ಫ್ಯೂಚರ್. ಈಗ ನಾವು ಫಸ್ಟ್ ಇಯರ್ದಲ್ಲಿದ್ದೀವಿ, ನಾವು ಇವಾಗ ಸೆಕೆಂಡ್ ಇಯರ್ದಲ್ಲಿದ್ದೀವಿ, ಥರ್ಡ್ ಇಯರ್ದಲ್ಲಿದ್ದೀವಿ, ನಮಗೆ ಎದಕ್ಕೆ ಬೇಕು ಅಂತಂದರೆ, ನಾಳೆ ನಿಮಗೆ ಇದೇ ಪರಿಸ್ಥಿತಿ ಆಗುತ್ತೆ. ಇವರು ಆವಾಗ ನಿಮಗೆ ಸಹಾಯ ಮಾಡದೇ ಇರ್ಬೋದು. ಯಾಕಂತಂದರೆ ಒಂದು ಲಿಮಿಟ್ ಅಂತ ಇರುತ್ತೆ. ನಿಮಗೆ ಸಹಾಯ ನೀವು ಸಹಾಯವಾಗಲಿಲ್ಲ ಅಂದರೆ ಬೇರೆಯವರು ನಿಮ್ಗೆ ಎದಕ್ಕೆ ಸಹಾಯ ಮಾಡಬೇಕು? ಹೀಗಾಗಿ ಬೇರೆಯವರಿಗೆ ನೀವು ಸಹಾಯ ಮಾಡಿದರೆ ಅಥವಾ ನಿಮಗೆ ಏನಾದರೂ ಸಪೋರ್ಟ್ ಮಾಡಲಿಕ್ಕೆ ಅವರು ರೆಡಿ ಇದ್ದರೆ, ನೀವು ಅವರಿಗೆ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೂ ಜಾಬ್ ಇಲ್ಲದಾಗ ಇವರು ಏನು ಮಾಡ್ಬೋದು, ನಿಮ್ಮ ಜೊತೆಗೆ ನಿಲ್ಕೋಬೋದು. ಹೀಗಾಗಿ ಯಾರೆಲ್ಲ ಈಗ ಪ್ರಥಮ ವರ್ಷದಲ್ಲಿ, 2ನೇ ವರ್ಷದಲ್ಲಿ ಮತ್ತು 3ನೇ ವರ್ಷದಲ್ಲಿ ಪ್ಯಾರಾಮೆಡಿಕಲ್ದಲ್ಲಿ ಓದ್ತಾ ಇದ್ದೀರಿ, ಅಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಎಫ್ರಾನನ್ನು ಹಾಕಿಕೊಂಡು ಹೋಗಿ ಈ ಒಂದು ಸಂಘದವರಿಗೆ ಸಪೋರ್ಟನ್ನು ಮಾಡಿ ಅಂತ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ವತಿಯಿಂದ ನಾನು ಎಲ್ಲ ವಿದ್ಯಾರ್ಥಿ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಆಲ್ ದ ಬೆಸ್ಟನ್ನು ಹೇಳಕ್ಕೆ ಬಯಸ್ತೇನೆ.